ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಲ್ಲೆಲ್ಲಿ ಮತಾಂಧರ ಹಾವಳಿ ಇದೆಯೋ, ಆರ್ಭಟ ಇದೆಯೋ ಅಂಥಲ್ಲೆಲ್ಲ ಈ ಕಾಯ್ದೆಯನ್ನು ಜಾರಿಗೆ ತರಬೇಕು. ನೋಡ್ರಿ, ನನಗೆ ಭಾಳ ಖುಷಿ ಆಗೋದೇನೆಂದರೆ, ಅಧಿಕಾರಕ್ಕೆ ಬಂದ ದಿವಸದಿಂದಲೇ ಈ ರೀತಿಯಾಗಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇರುವಂಥ ಮುಖ್ಯಮಂತ್ರಿಯನ್ನು ನೋಡಿದರೆ ನಿಜಕ್ಕೂ ಭಾರತ ದೇಶದಲ್ಲಿ ಇಂಥ ಸ್ಥಿತಿಯು ಬರಬಹುದಾ ಅಂತ ಸಂತೋಷ ಆಗುತ್ತೆ. ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸುವೇಂದು ಅಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ಅವರು ಬಾಂಕುರಾದಲ್ಲಿ ಸಭೆಯನ್ನು ಮಾಡ್ತಾ ಹೇಳಿದ್ರು, ಈ ಲ್ಯಾಂಡ್ ಜಿಹಾದ್ ಇದೆಯಲ್ಲ ಅದನ್ನು ತಡಿಲಿಕ್ಕೋಸ್ಕರ ಭೂ ವಹಿವಾಟು ನಿಯಂತ್ರಣ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ತರ್ತೀವಿ ನಾವೀಗ ತಕ್ಷಣದಲ್ಲಿ. ಏನಿದು ಭೂ ವಹಿವಾಟು ನಿಯಂತ್ರಣ ಕಾಯ್ದೆ ಅಂದರೆ, ಈ ಪಶ್ಚಿಮ ಬಂಗಾಳದ ಗಡಿ ಪ್ರದೇಶ ಏನಿದೆ ಮತ್ತು ಈ ಮಾಲ್ಡಾ, ಮುರ್ಷಿದಾಬಾದ್ ಮುಂತಾದ ಪ್ರದೇಶಗಳೇನಿದ್ದಾವೆ ಅವೆಲ್ಲ ಈ ಮತಾಂಧರ ಬಾಹುಳ್ಯ ಉಳ್ಳಂಥ ಪ್ರದೇಶಗಳು. ಅಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಅವರು ಬಹುಸಂಖ್ಯಾತರಾಗಿರುವಂಥ ಜಾಗದಲ್ಲಿ ಉಳಿದ ಧರ್ಮೀಯರಿಗೆ ಬದುಕಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಹೇಗಾದರೂ ಮಾಡಿ ಅವ್ರನ್ನ ಒಕ್ಕಲೆಬ್ಬಿಸ್ತಾರೆ. ಒಕ್ಕಲೇಳುವ ರೀತಿಯದಾದಂಥ ಅವರ ಪ್ರಚೋದನಾತ್ಮಕ ನಡವಳಿಕೆ ಇರುತ್ತೆ ಮತ್ತು ಹೆದರಿಸಿ ಬೆದರಿಸಿ ಕಡಿಮೆ ದರಕ್ಕೆ ಅವನ್ನೆಲ್ಲ ಕಿತ್ಕೊಂಡು ಅವ್ರನ್ನ ಓಡಿಸಲಾಗತ್ತೆ. ಅವರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಆತಂಕದ ವಾತಾವರಣ, ಉದ್ವಿಗ್ನತೆಯನ್ನು ನಿರ್ಮಾಣ ಮಾಡ್ತಿರ್ತಾರೆ. ಇದು ನಿರಂತರವಾಗಿ ಪಶ್ಚಿಮ ಬಂಗಾಳದ ಗಡಿ ಭಾಗದಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಇದರ ಬಗ್ಗೆ ಇದು ಹಿಂದೂಗಳಿಗೆ ದೊಡ್ಡ ಮಟ್ಟದ ಅರಣ್ಯ ರೋಧನ ಆಗಿತ್ತು. ಏಕೆಂದರೆ ಅಲ್ಲಿ ಮಮತಾ ಬೇಗಂ ಅವರ ಸರ್ಕಾರ ಇತ್ತು. ತನ್ನ ವೋಟ್ ಬ್ಯಾಂಕ್ ಏನಿದೆ ಆ ಜನರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರದು ಅಂತ ಪೊಲೀಸರಿಗೆ ಅಲ್ಲಿ ಅಘೋಷಿತವಾದಂಥ ಒಂದು ಆದೇಶ ಇತ್ತು. ಹೀಗಾಗಿ ಯಾರೇ ಬಂದು ಕಂಪ್ಲೇಂಟ್ ಮಾಡಿದರು, ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಬಂದು ಹೇಳಿದ್ರು, ಯಾರು ಕ್ಯಾರೇ ಅಂತಿರಲಿಲ್ಲ. ಈಗ ಈ ಭೂ ವಹಿವಾಟು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಈ ರೀತಿಯ ಏನಿದು ಭೂ ವಹಿವಾಟು ಕಾಯ್ದೆ ನಿಯಂತ್ರಣ ಅಂದರೆ, ಈಗ ಹಿಂದೂಗಳು ಯಾರೇ ತಮ್ಮ ಜಮೀನನ್ನು ಮಾರಬೇಕು ಅಂದರೆ, ಮನೆ ಇರಬಹುದು, ಅಂಗಡಿ ಇರಬಹುದು, ಅಥವಾ ಹೊಲ ಗದ್ದೆ ಯಾವುದೇ ಇರಬಹುದು, ತನ್ನದೇ ಧರ್ಮದವರಿಗೆ ಅವರು ಮಾರಾಟ ಮಾಡಬೇಕು. ತನ್ನ ಧರ್ಮದವರಿಗೆ ಮಾರಾಟ ಆಗುವುದಿಲ್ಲ ಅನ್ನುವ ಸಂದರ್ಭದಲ್ಲಿ ಇದರ ಕುರಿತು ತೀರ್ಮಾನ ಮಾಡಲಾಗತ್ತೆ. ಆದರೆ ಇತರ ಧರ್ಮೀಯರಿಗೆ ತಕ್ಷಣದಲ್ಲಿ ಮಾರುವ ಹಾಗಿಲ್ಲ. ಮಾರುವ ಕುರಿತು ಸ್ಪಷ್ಟವಾದಂಥ ಪಾರದರ್ಶಕವಾದ ವ್ಯವಹಾರ ನಡೀಬೇಕು. ಈ ರೀತಿಯಾದಂಥ ಅದಕ್ಕೊಂದಷ್ಟು ಮಾನದಂಡಗಳನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಸ್ಟಿಸನ್ನು 2 ಕೆಲಸಗಳಿಗಾಗಿ ನಿಯೋಜನೆ ಮಾಡಲಾಗ್ತಾ ಇದೆ. ಒಂದು, UCCಯನ್ನು ಜಾರಿಗೆ ತರೋದು. ಹೇಗೆ ಉತ್ತರಾಖಂಡದಲ್ಲಿ ಜಾರಿಗೆ 2024ರಲ್ಲಿ ತರಲಾಯಿತೋ ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ತರಬೇಕಾಗಿದ್ದು ಅನಿವಾರ್ಯ. ಯಾಕಂದರೆ ಅಲ್ಲಿ ಶರಿಯಾ ಕಾನೂನನ್ನು ನಡೆಸುವ ರೀತಿಯಲ್ಲಿ ಈ ದಗಲ್ಬಾಜಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಕಾನೂನಿಗೆ ಬೆಲೆ ಇಲ್ಲ, ನಮ್ಮ ಸಂವಿಧಾನಕ್ಕೆ ಬೆಲೆ ಇಲ್ಲ, ತಮಗಿಷ್ಟ ಬಂದ ಹಾಗೆ ನಡೆದುಕೊಂಡು ಹೋಗುವಂಥ ಆ ಕೋಮಿನ ಜನರನ್ನು ಅವರಿಗೆ ನಮ್ಮ ಕಾಯ್ದೆ ಏನಿದೆ, ಈ ಸಂವಿಧಾನದ ಅಡಿಯಲ್ಲಿ ನೀವು ಬದುಕ್ತಾ ಇದ್ದೀರ ಅಂದಮೇಲೆ ಇಲ್ಲೇನಿದೆ ಅದರ ಪ್ರಕಾರ ಬದುಕು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲಿಕ್ಕೆ ಕಮಿಟಿಯನ್ನು ಮಾಡಲಾಗ್ತಾ ಇದೆ. ಅದನ್ನು ಈ ವರ್ಷದಲ್ಲಿ ಅದರ ರಿಪೋರ್ಟ್ ಬರುತ್ತೆ, ಅದನ್ನು ಜಾರಿಗೆ ಮಾಡಲಾಗ್ತಾ ಇದೆ. ಜೊತೆಗೆ ಮತಾಂತರ ವಿರೋಧಿ ಕಾಯ್ದೆ, ಯಾವುದು ನಮ್ಮ ಬುಲ್ಡೋಸರ್ ಬಾಬಾ ಮಾಡಿದಾರಲ್ಲ ಉತ್ತರ ಪ್ರದೇಶದಲ್ಲಿ, ಆ ಕಾಯ್ದೆಯನ್ನು ಮತ್ತು ಹಿಮಂತ ಬಿಸ್ವ ಶರ್ಮಾ ಕೂಡ ಮಾಡಿದ್ದಾರೆ. ಈಗ ಆ ಕಾಯ್ದೆ, UCC ಕಾಯ್ದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಲ್ಯಾಂಡ್ ಜಿಹಾದನ್ನು ತಡೆಯಲಿಕ್ಕಾಗಿ ಈ ಭೂ ವಹಿವಾಟು ನಿಯಂತ್ರಣ ಕಾಯ್ದೆಯನ್ನು, ಇದು ಸಂವಿಧಾನಕ್ಕೆ ವಿರುದ್ಧವಾ? ನಾವು ಯಾರಿಗೆ ಬೇಕಾದ್ರೂ ಮಾರಬಹುದು, ಜಾತಿ ಧರ್ಮ ನೋಡಿ ಮಾರಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳಬಹುದು ಎಲ್ಲರೂ. ಅದಕ್ಕೆ ಇರಬೇಕಾದಂಥ ಮಾನದಂಡಗಳನ್ನ ಸೃಷ್ಟಿಸಲಾಗತ್ತೆ. ಸಂವಿಧಾನದ ಆ ಚೌಕಟ್ಟಿನಲ್ಲಿ ಹೇಗೆ ಇದನ್ನು ನಿಭಾಯಿಸಬಹುದು ಎನ್ನುವಂಥ ಪ್ಯಾರಾಮೀಟರ್ಗಳು ಬರ್ತವೆ. ಆ ನಿರ್ದೇಶನದ ಅಡಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಕಠಿಣವಾದಂಥ ಕಾಯ್ದೆಯಡಿ ಇದಕ್ಕೊಂದು ಚೌಕಟ್ಟನ್ನು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಒಳ್ಳೆಯ ಕೆಲಸ ಇದೇನು ಮಾಡ್ಬೋದು ಹೇಳಿ? ಯಾವಾಗಲೂ ರಾಜ್ಯ ಸುಭಿಕ್ಷವಾಗಿರಬೇಕು ಅಂದರೆ, ಸುಭದ್ರವಾಗಿರಬೇಕು ಅಂತಂದರೆ ಪಾಲಿಸಿಗಳು ಸರಿ ಇರಬೇಕು. ಮೊದಲೇದು ಪಾಲಿಸಿಗಳು, ಎರಡನೇದ ಪಾಲಿಸಿಗಳ ಇಂಪ್ಲಿಮೆಂಟೇಷನ್. ಈಗ ಇದ್ದಕ್ಕಿದ್ದ ಹಾಗೆ ಇಡೀ ದೇಶಾದ್ಯಂತ ಫುಟ್ಪಾತ್ಗಳನ್ನ ಕ್ಲಿಯರ್ ಮಾಡುವಂಥ ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ. ಎಲ್ಲ ಊರುಗಳಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಾಯಿತು, ಮೈಸೂರಲ್ಲಾಯಿತು, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಪಾದಚಾರಿಗಳಿಗೆ ಬೆಲೆ ಇರಲಿಲ್ಲ ಅನ್ನೋ ಇದ್ದಕ್ಕಿದ್ದ ಹೇಗೆ ಬಂತು? ಇಷ್ಟು ವರ್ಷವೂ ಕಾಯ್ದೆ ಇತ್ತು. ಏನಂತ? ಪಾದಚಾರಿಗಳಿಗೆ ಅವರ ಓಡಾಡಲಿಕ್ಕೆ ಜಾಗ ಇರಬೇಕು ಅನ್ನೋದು ವ್ಯವಸ್ಥೆ ಇರೋದು. ಆದರೆ ಅದನ್ನು ಪಾಲನೆ ಮಾಡುವಲ್ಲಿ ನಗರ ಪಾಲಿಕೆಗಳು ಮತ್ತು ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮು, ಪೊಲೀಸ್ ಟ್ರಾಫಿಕ್ ಸಿಸ್ಟಮು ವಿಫಲ ಆಗಿತ್ತು. ಯಾವಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸ್ತೋ ಆವಾಗ ಇವರೆಲ್ಲ ಎಚ್ಚರಾದರು.
ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ನಿಮ್ಮನ್ನು ಒಕ್ಕಲೆಬ್ಬಿಸ್ತೀವಿ ಅಂಥೇಳಿ ಅಂಗಡಿ ಹೊರಗಡೆ ಬಂದು ವ್ಯಾಪಾರ ಯಾರು ಮಾಡ್ತಾಯಿದ್ರು, ಬೀದಿ ವ್ಯಾಪಾರ ಮಾಡ್ತಾಯಿದ್ರು, ಅವರೆಲ್ಲ ಕ್ಲಿಯರ್ ಮಾಡಿಸೋ ಕೆಲಸ ನಡೀತಾ ಇದೆ. ಅಂದರೆ ಈ ದೇಶದಲ್ಲಿ ಕಾನೂನು ಇರುತ್ತೆ, ಅದನ್ನು ಅನುಷ್ಠಾನ ತರುವಲ್ಲಿ ಮೇಲೆ ಯಾರಾದರೂ ಚಾಟಿ ಬೀಸಬೇಕಾದ ಅನಿವಾರ್ಯತೆ ಭಾರತ ದೇಶದಲ್ಲಿದೆ. ಆ ಕೆಲಸವನ್ನು ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮಾರನೇ ದಿವಸದಿಂದನೇ ಪಾದಚಾರಿಗಳ ಜಾಗವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಸುವ ಕೆಲಸವನ್ನು ಶುರು ಮಾಡಿದವರು ಸುವೇಂದು ಅಧಿಕಾರಿ. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯಲಿಲ್ಲ ಅಥವಾ ಅದೇನು ಹೇಳಿದೆ ಅನ್ನೋದನ್ನು ಕೇಳಲಿಲ್ಲ. ಯಾವ ಜನರಿಗೆ ತೊಂದರೆ ಆಗ್ತಾ ಇತ್ತೋ ಸಹಜವಾದ ಜೀವನ ಮಾಡಲಿಕ್ಕೆ, ಅದಕ್ಕೆ ಇದರಿಂದ ಭಾಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗತ್ತೆ, ನನ್ನ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ. ಸರ್, ಅಧಿಕಾರಕ್ಕೆ ಬಂದ ದಿವಸವೇ ಇಂಥ ಕಠಿಣವಾದಂಥ ಕಠೋರವಾದ ನಿರ್ಣಯ ಮಾಡುವುದರ ಮೂಲಕ ಒಂದು ದೊಡ್ಡ ವರ್ಗವನ್ನು ವಿರೋಧ ಕಟ್ಕೋತೇನೆ ನಾನು ಅನ್ನೋದು ಸುವೇಂದು ಅಧಿಕಾರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಮಾಡಬೇಕಾದ ಅನಿವಾರ್ಯತೆ ಅವರಿಗೆ ಗೊತ್ತಿತ್ತು. ಎಲ್ಲಕ್ಕಿಂತ ಮಜಾ ಅಂದರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಸಭಾ ಸದಸ್ಯ. ಈಗ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅವ್ರದ್ದು. ಅವ್ರ ಹೆಸರು ನಾಗೇಂದ್ರ ರಾಯ್ ಅಂತೇಳಿ, ಅವ್ರಿಗೆ ಅನಂತ ಮಹಾರಾಜ್ ಅಂತ ರಾಜವಂಶಿ ಸಮುದಾಯದಿಂದ ಬಂದಂಥ ವ್ಯಕ್ತಿ. ಈ ವ್ಯಕ್ತಿಗೆ ಕೊಟ್ಟಂಥ ನಾಗರಿಕ ಗೌರವ ಬಂಗಾ ವಿಭೂಷಣ್ ಅಂತೇಳಿ ಒಂದು ಪ್ರಶಸ್ತಿಯಲ್ಲಿ, ಪಶ್ಚಿಮ ಬಂಗಾಳದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಲಾಗತ್ತೆ ಇದಕ್ಕೆ, ಬಂಗಾ ವಿಭೂಷಣ್ ಅಂತ. ವಿಭೂಷಣ್ ಅಂತಂದರೆ ವಿಭೂಷಣ ಅನ್ನೋದಕ್ಕೆ ವಿಭೂಷಣ್ ಅನ್ನೋ ಬದಲು ವಿಭೂಷಣ್ ಅಂತಾರೆ. ಬಂಗಾಲಕ್ಕೆ ಬಂಗಾ ಅಂತ, ಬಂಗಾ ವಿಭೂಷಣ್ ಅನ್ನುವಂಥ ಪ್ರಶಸ್ತಿ ಕೊಡಲಾಗಿತ್ತು ಅವ್ರಿಗೆ. ರಾಜ್ಯಸಭಾ ಸದಸ್ಯ, ಭಾರತೀಯ ಜನತಾ ಪಾರ್ಟಿಯಿಂದ ನಾಮಕರಣಗೊಂಡಂಥ ಸದಸ್ಯ. ಈತ ಉಪದ್ವ್ಯಾಪಿತನವನ್ನು ಮಾಡ್ತಾನೆ. ಏನು ಉಪದ್ವ್ಯಾಪಿ? ಕೂಚ್ ಬಿಹಾರದ ದಿನಹಾಟ ಅನ್ನುವಂಥಲ್ಲಿ 19 ಜುಲೈ 2026 ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಈ ಮನುಷ್ಯ ಕೊಡ್ತಾನೆ. ಏನಂತ ಹೇಳ್ತಾನೆ? ಮೊದಲನೇದಾಗಿ ನೋಡಿ, ಈ ದೇಶ ಅತಿ ಹೆಚ್ಚು ಗೌರವಿಸುವಂಥ ಮತ್ತು ಅವರಿಂದನೇ ನಮಗೆ ಮುಂಚೆಯೇ ಸ್ವಾತಂತ್ರ್ಯ ಬರ್ತಾ ಇತ್ತು ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಈ ದೇಶದಲ್ಲಿ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸೆಲ್ಯೂಟ್ ಕೊಡ್ತೀವಿ. ಅಂಥವ್ರಿಗೆ ವಾರ್ ಕ್ರಿಮಿನಲ್ ಅಂತ ಅನಂತ ಮಹಾರಾಜ್ ಕರೀತಾರೆ. ಹಿ ವಾಸ್ ಅ ವಾರ್ ಕ್ರಿಮಿನಲ್ ಅಂತ. ಆಂತರಿಕ ಸಭೆ, ಸಾರ್ವಜನಿಕ ಸಭೆ ಅಲ್ಲ, ತಮ್ಮ ಅಲ್ಲಿದ್ದಂಥ ಪಕ್ಷದ ಕಾರ್ಯಕರ್ತರು ಮತ್ತೆ ಆಡಿದ್ರು ಮಾತು. ಇವತ್ತೆಲ್ಲ ಕಡೆ ಮೊಬೈಲ್ ಆನ್ ಆಗಿರ್ತವೆ, ಏನು ಬೇಕಾದ್ರು ಮಾತಾಡಿ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದು ಹೇಳ್ತಾನೆ, ಜರ್ಮನಿಯವರು ಹೊರಹಾಕಿದಂಥ ಬ್ರಿಟಿಷ್ ಸೈನ್ಯ ಏನಿದೆ ಆ ಸೈನ್ಯವನ್ನು ಕಟ್ಕೊಂಡು ಆಜಾದ್ ಹಿಂದ್ ಫೌಜ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಈ ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಇನ್ನೊಂದು ಹೇಳಿಕೆ ಕೊಡ್ತಾರೆ. ನೋಡಿ, ಈ ಹೇಳಿಕೆಗಳಿಗೆ ಏನಾದರೂ ಅರ್ಥ ಇದೆಯಾ? ಈ ದೇಶದ ಯುವಕರೇ ಒಂದು ಹನಿ ರಕ್ತವನ್ನು ಕೊಡಿ, ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಶೌರ್ಯಕ್ಕೆ, ಪರಾಕ್ರಮಕ್ಕೆ, ನಮ್ಮ ದೇಶದ ರಕ್ತದ ಅಚಲವಾದಂಥ ದಿಟ್ಟತನಕ್ಕೆ ಹೆಸರಾದಂಥ ಪ್ರತೀಕವಾದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಯುವಕರೇ ಎದ್ದೇಳಿ ಅಂತ ಕರೆದಂಥ ದೊಡ್ಡ ಕರೆಯನ್ನು ಕೊಟ್ಟೆ. ಒಂದು ಕಡೆ ಉಪವಾಸ ಬಿದ್ದುಕೊಳ್ಳಿ ಅಂತ ಹೇಳಿದಂಥ ಇನ್ನೊಬ್ಬ ನಾಯಕ, ಬೇಡ ಎದ್ದು ಹೇಳ್ರಿ, ನೀವು ಒಂದು ಹನಿ ರಕ್ತ ಕೊಡಬೇಕು, ನೀವು ಕೊಟ್ಟರೆ ಈ ದೇಶವನ್ನು ನಾವು ಸ್ವತಂತ್ರಗೊಳಿಸ್ಬೋದು, ಗುಲಾಮಿತನದಿಂದ ಹೊರಗೆ ಬರೋಣ ಅಂತ ಹೇಳಿದಂಥ, ಇಲ್ಲಿಂದ ಹಿಟ್ಲರ್ವರೆಗೂ ಹೋಗಿ, ಜಪಾನ್ಗೆ ಹೋಗಿ, ಜರ್ಮನಿಗೆ ಹೋಗಿ ಸೈನ್ಯವನ್ನು ಕಟ್ಟಿದ ವ್ಯಕ್ತಿಗೆ ಒಬ್ಬನಿಗೆ ವಾರ್ ಕ್ರಿಮಿನಲ್ ಅಂತ ಕರೆದು, ಜೊತೆಗೆ ಅಷ್ಟೇ ಅಲ್ಲ, ಸೈನ್ಯವೇ ಒಂದಲ್ಲ, ಆಜಾದ್ ಹಿಂದ್ ಫೌಜು ಬ್ರಿಟಿಷ್ ಸೈನ್ಯವನ್ನೇ ತನ್ನ ಸೈನ್ಯ ಅಂತ ಹೇಳ್ಕೊಂಡಿದ್ದಾರೆ ಅಂತ ಈತ ಹೇಳಿಕೆ ಕೊಟ್ಟರೆ ಎಂಥ ವೈಪರೀತ್ಯ, ಎಂಥ ವಿಚಿತ್ರ, ಎಂಥ ಅಸಹ್ಯವಾದಂಥ ಹೇಳಿಕೆ, ಅಪಮಾನಕರ ಹೇಳಿಕೆ, ಅವಹೇಳನಕಾರಿ ಹೇಳಿಕೆ. ಇದನ್ನು ಇಟ್ಟುಕೊಂಡು ಗಲಾಟೆ ಶುರು ಮಾಡಿಬಿಟ್ರು ಮಮತಾ ಬೇಗಂ. ಪಶ್ಚಿಮ ಬಂಗಾಳದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬಗ್ಗೆ ನೀವೇನೇ ಮಾತಾಡಿದ್ರು ಕೂಡ ಜನ ಅದನ್ನು ಪರ್ಸ್ನಲ್ ಆಗಿ ತಗೋತಾರೆ. ಅದು ಮಮತಾ ಬೇಗಂ ಚೆನ್ನಾಗಿ ಗೊತ್ತಿದೆ. ಆಕೆಗೆ ಜನ ಸೇರಲ್ಲ ಈಗ, ಆದರೆ ಆಕೆ ಹೋರಾಟ ಮಾಡಲಿಕ್ಕೆ ಕಾರಣವನ್ನು, ನಿಮಿತ್ತವನ್ನು ಹುಡುಕ್ತಾ ಇರ್ತಾರೆ. ಇಂಥದ್ದೊಂದು ನಿಮಿತ್ತ ಬಂದ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಗಲಾಟೆ ಶುರು ಮಾಡ್ತಾರೆ. ಸುವೇಂದು ಅಧಿಕಾರಿ ಏನು ಮಾಡಿದರು? ಮೊಟ್ಟ ಮೊದಲಿಗೆ ಅವರು ಮಾಡಿದ ಕೆಲಸ ಏನಪ್ಪ ಅಂತಂದರೆ, ನಿನ್ನೆ 13ನೇ ತಾರೀಕು ಈ ಏನು ಪ್ರಶಸ್ತಿ ಕೊಡಲಿದ್ದು ಬಂಗಾ ವಿಭೂಷಣ್ ಕೊಡಲಾಯಿತು, ಅದನ್ನು ವಾಪಸ್ ತೊಗೊಂಡಿತು ಸರ್ಕಾರ. ಅಲ್ಲಿಗೆ ಬಿದ್ದೋಯ್ತಲ್ಲ ಕೇಸು. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭಾ ಸದಸ್ಯ ಇರಬಹುದು, ಆದರೆ ನೀನು ಮಾಡಿರುವ ಕೆಲಸಕ್ಕೆ ನಿನಗೆ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ಲ, ಪೊಲೀಸರಿಗೆ ಆದೇಶ ಹೋಯಿತು, ಈತನ ಮೇಲೆ ಕಾನೂನು ರೀತಿಯ ಏನೇನು ಕ್ರಮ ಕೈಗೊಳ್ಳಬೇಕೋ ಎಲ್ಲ ಕ್ರಮಗಳನ್ನು ಈತನ ಮೇಲೆ ಕೈಗೊಳ್ಳಿ ಅಂತ ಹೇಳಿತು. ಇದಕ್ಕಿಂತ ಒಳ್ಳೆಯ ಕೆಲಸವನ್ನು ಏನು ಮಾಡಲಿಕ್ಕೆ ಸಾಧ್ಯ? ಇನ್ನು ಈ ಅಭಿವೃದ್ಧಿ ಕೆಲಸಗಳನ್ನ ಏನು ಮಾಡಿದರು? ನಾಳೆ 17ನೇ ತಾರೀಕಿಗೆ ಒಂದು ದೊಡ್ಡದಾದಂಥ ಸ್ಟೀಲ್ ಪ್ಲ್ಯಾಂಟು ಪುರೂಲಿಯಾದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿಗೆ ಈ ಇಂಡಸ್ಟ್ರಿಯಲಿಸ್ಟ್ ಬರಲಿಕ್ಕೆ ಹೆದರೋರು ಪಶ್ಚಿಮ ಬಂಗಾಳಿಗೆ. ಯಾಕೆ ಅಂತಂದರೆ, ಸರ್ಕಾರದಲ್ಲಿರುವಂಥ ಭ್ರಷ್ಟಾಚಾರದ ವ್ಯವಸ್ಥೆ ಒಂದು ಕಡೆ, ಫ್ಯಾಕ್ಟ್ರಿ ಹಾಕಿದ ತಕ್ಷಣ ಈ ಟೋಲಾಬಾಜಿ, ಆಮೇಲೆ ಕಟುಮನಿ, ಗುಂಡಾಗಳು ಬಂದು ಬರೋದು, ನಮ್ಮವ್ರನ್ನ ಕೆಲಸಕ್ಕೆ ಸೇರಿಸ್ಕೊಡ್ರಿ ಅನ್ನೋದು, ಕರೆಂಟ್ ಕಟ್ ಮಾಡೋದು, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಆಗಲಾರ್ದಾಗಿ ಮಾಡೋದು, ಟೋಲಾಬಾಜಿ ಮೂಲಕ ದುಡ್ಡು ಹಫ್ತಾ ವಸೂಲಿ ಮಾಡೋದು, ಹಿಂಗೆ ಮಾಡಿ
ಜೊತೆಗೆ ಕರೆಂಟ್ ಇರೋದಿಲ್ಲ, ಸಂಪನ್ಮೂಲಗಳ ಕೊರತೆ. ಹೀಗಾಗಿ ಎಲ್ಲ 60 ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಪಶ್ಚಿಮ ಬಂಗಾಳದಿಂದ ವಾಪಸ್ ಹೋಗಿದ್ದು. ನಮಗೆ ಟಾಟಾ ಕಂಪ್ನಿ ಹೆಸರು ಒಂದೇ ಗೊತ್ತು. ಹಾಗೆ ಹೋದವ್ರು ಯಾರೂ ವಾಪಸ್ ಬರಲಿಲ್ಲ. ನೋಡಿ, ಮಮತಾ ಬೇಗಂ ಅವರು ದುರ್ಗಾ ಪೆಂಡಾಲ್ನಲ್ಲಿ ರಿಬ್ಬನ್ ಕಟ್ ಮಾಡುವಂಥ ಫೋಟೋಗಳನ್ನ ನೀವು ಬೇಕಾಷ್ಟು ನೋಡಿರ್ತೀರಿ. ಯಾವುದಾದ್ರೂ ದೊಡ್ಡದಾದಂಥ ಫ್ಯಾಕ್ಟ್ರಿ ಸಮುಚ್ಚಯವನ್ನು ಉದ್ಘಾಟನೆ ಮಾಡಿರುವಂಥದ್ದು, ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದಂಥ ಎಲ್ಲಿಯಾದರೂ ದಾಖಲೆಗಳನ್ನು ನೀವು ತೋರಿಸಿ. ಆಕೆ ಕೇವಲ ರಾಜಕೀಯವನ್ನು ಮಾಡಿಕೊಂಡೇ ಜೀವನವನ್ನು ಕಳೆದರೆ ವಿನಃ ಪಶ್ಚಿಮ ಬಂಗಾಳವನ್ನು ಉದ್ಧಾರ ಮಾಡ್ಬೇಕನ್ನುವಂಥ ಆಲೋಚನೆಯೇ ಇರಲಿಲ್ಲ ಆಕೆ. ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು. ನಾನು ಇಲ್ಲಿ ನೀವು ಇವತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ನೋಡ್ಬೇಕಂದ್ರೆ ಕಲ್ಕತ್ತಾಗೆ, ಈಗ ನನಗೆ ಮಾತಾಡ್ತಾ ಇಲ್ಲ, ಇವತ್ತು ನೀವು ಕಲ್ಕತ್ತಾಗೆ ಹೋಗ್ರಿ, ರಸ್ತೆಯಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಾಟರ್ ಲಾಗ್, ಎಲ್ಲ ಹೊರಗಡೆ ಬಂದು ರಸ್ತೆ ತುಂಬ ನೀರು, ಕೊಳಚೆ, ಕಾಲಿಡ್ಲಿಕ್ಕೆ ಆಗೋದಿಲ್ಲ. ನೀವು ಅಂಥ ದಟ್ಟ ದರಿದ್ರ ಸ್ಥಿತಿಯನ್ನು ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು ಯಾವುದೂ ಕೆಲಸ ಮಾಡಲ್ಲ ಅಲ್ಲಿ. ಒಳಚರಂಡಿ ಯೋಜನೆ ಆಗಲಿ, ಮತ್ತೊಂದಾಗಲಿ, ರಸ್ತೆ ಬದಿ ಕಸ, ನೀವು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಯಲ್ಲಿ ಕಲ್ಕತ್ತಾ ಇದೆ ಇವತ್ತು. ನೀವು ಹೋಗಿ ನೋಡಬೇಕಲ್ಲಿ ಪಶ್ಚಿಮ ಬಂಗಾಳದ ಸ್ಥಿತಿ ಏನಾಗಿದೆ ಅಂತ. ನಾವು ಇಲ್ಲಿ ಕೂತು ಮಾತಾಡೋದಲ್ಲ, ಒಂದು ದಿವಸ ಹೋಗಿ ನೋಡಿದರೆ ಎಷ್ಟು ಕರುಣಾಜನಕವಾದ ಸ್ಥಿತಿಯಲ್ಲಿ, ದಯನೀಯ ಸ್ಥಿತಿಯಲ್ಲಿ ಅಲ್ಲಿಯ ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂಥ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಈ ಪುರುಲಿಯಾ, ಬಾಂಕುರ, ಪಶ್ಚಿಮ ಬರ್ಧಮಾನು, ಆಮೇಲೆ ಗಾರ್ಗ್ರಾಮು, ಬೀರ್ಭೂಮು, ಇವೆಲ್ಲ ಏನಂದರೆ ಬಂಜರು ಭೂಮಿಗಳಿವೆ. ಇಲ್ಲಿ ಅಗ್ರಿಕಲ್ಚರ್ ನಡೆಸಲಿಕ್ಕೆ ಕೆಂಪು ಮಣ್ಣಿನ ಪ್ರದೇಶ, ನಮ್ಮ ಕೆಂಪು ಮಣ್ಣಲ್ಲ, ಅಲ್ಲಿ ಮಣ್ಣು ಬೇರೆ. ಅಲ್ಲಿ ಏನೂ ಫಲವತ್ತತೆ ಇಲ್ಲದೆ ಇರೋದರಿಂದ ಅದು ಬಂಜರಾಗಿ ಉಳಿದಿದೆ. ಆ ಪ್ರದೇಶಗಳನ್ನು ಈಗ ಇಂಡಸ್ಟ್ರಿಯಲ್ ಹಬ್ ಮಾಡಲಿಕ್ಕೆ ಲ್ಯಾಂಡ್ ಬ್ಯಾಂಕ್ ಪಾಲಿಸಿ ಅಂತ ಮಾಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಸಿಂಗಲ್ ವಿಂಡೋದಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ 17ನೇ ತಾರೀಕಿಗೆ ಒಂದು 36,000 ಕೋಟಿ ರೂಪಾಯಿಗಳ ಸ್ಟೀಲ್ ಪ್ಲಾಂಟ್ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. 1,600 ಜನರಿಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಂಥ ಅದ್ಭುತ ಕೆಲಸ ರೀ. ಇವೆಲ್ಲ ಜನರ ಗಮನಕ್ಕೆ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇನ್ನು ಅಲ್ಲಿ ಈ ಹೌಡಾ ಅಂತ ಇದ್ರು. ಮುಂಚೆ ಏನಾಗಿತ್ತು, 2 ಕಾರ್ಪೊರೇಷನ್ಗಳು ಒಂದಾಗಿದ್ದು. ಒಂದು ಕಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ನು, ಇನ್ನೊಂದು ಹೌಡಾ ಕಾರ್ಪೊರೇಷನ್, ಎರಡೂ ಒಂದಾಗಿದ್ದು. ಈಗ ಅದನ್ನು ಕಾಯ್ದೆ ಇದನ್ನು ಮಾಡಿ ಎರಡನ್ನೂ ಬೈಫರ್ಕೇಷನ್ ಮಾಡಿದ್ದಾರೆ, ಡಿಲಿಮಿಟೇಷನ್ ಮಾಡಿ ಎರಡು ಬೇರೆ ಬೇರೆ. ಹೌಡಾದಲ್ಲಿ 12 ವರ್ಷದಿಂದ ಚುನಾವಣೆ ನಡೆದಿಲ್ಲ, ಅಡ್ಮಿನಿಸ್ಟ್ರೇಟರ್ ಮೇಲೆ ನಡೆಸ್ಕೊಂಡು ಹೋಗ್ತಾ ಇದೆ. ಈಗ ಅಲ್ಲಿ ಚುನಾವಣೆ ಮಾಡಲಿಕ್ಕೆ ಅಗ್ನಿಮಿತ್ರ ಪೌಲ್ ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನು ಆರ್ಜಿಕರ್ ಮೆಡಿಕಲ್ ಕಾಲೇಜದ್ದು ಎನ್ಕ್ವೈರಿ ನಡೀತಾ ಇದೆ, ನಿಮಗೆ ಗೊತ್ತಿರುವಂಥ ವಿಚಾರ. ಅಲ್ಲಿ ನಿರ್ಮಲ್ ಘೋಷ್ ಅಂಥೇಳಿ ಎಂಥ ನೀಚರು, ಕ್ರೂರಿಗಳಿದ್ದಾರೆ, ಅಮಾನವೀಯವಾದಂಥವ್ರು ಇರ್ತಾರೆ. ಈ ನಿರ್ಮಲ್ ಘೋಷು ಈತ ತೃಣಮೂಲ ಕಾಂಗ್ರೆಸ್ನ ಶಾಸಕ. ಆಯ್ತ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಡಾಕ್ಟ್ರೇ ಅಂತ ತೀರ್ಕೊಂಡ್ರಲ್ಲ, ಆಕೆ ಮೇಲೆ ಅತ್ಯಾಚಾರ ಆಯಿತು, ಕೊಲೆ ಮಾಡಿದ್ರಲ್ಲ, ಅಭಯ ಅಂತೇಳಿ ಹೆಸರು ಹೇಳ್ತಾರೆ ಆಕೆಗೆ. ಅಭಯಾನ ಶವವನ್ನು ಅವರ ಕುಟುಂಬದವರ ಒಪ್ಪಿಗೆ ಇಲ್ಲದೆ ಕ್ರಿಮಿನೇಷನ್ ಮಾಡಿ ಸುಟ್ಟು ಹಾಕಿದವನು ಇವನೇ ನಿರ್ಮಲ್ ಘೋಷ್. ಇವನು ಸುಮ್ಮನೆ ಓಡಾಡ್ಲಿಕ್ಕೆ ಬಿಡ್ಬೇಕನ್ರಿ ಇವನ. ನಿನ್ನೆ ಆತನನ್ನು ಬಂಧಿಸಿದ್ದಾರೆ. ಮಾಡಬೇಕಾದ ಕೆಲಸಗಳು ಹೇಗಾಗ್ತಾ ಇದ್ದಾವೆ ಅಂತ. ಆಮೇಲೆ ಎಲ್ಲ ಕಡೆ 7th ಪೇ, ಸೆಂಟ್ರಲಲ್ಲಿ 7th ಪೇ ಕಮಿಷನ್ ನಡೀತಾ ಇದೆ. 7ನೇ ವೇತನ ಆಯೋಗ. ಅಲ್ಲಿ 5ನೇ ವೇತನ ಆಯೋಗದಲ್ಲಿದ್ದಾರೆ. ಡಿಯರ್ನೆಸ್ ಅಲವನ್ಸ್ ಕೊಡಲಾರದೆ 2016ರಿಂದ ಇಲ್ಲಿವರೆಗೂ ಡಿಯರ್ನೆಸ್ ಅಲವನ್ಸೇ ಇಲ್ಲ ಅಲ್ಲಿ ಜನರಿಗೆ. 40% ವ್ಯತ್ಯಾಸ ಇದೆ. ಉಳಿದ ರಾಜ್ಯಗಳಿಗೂ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರಿನವ್ರಿಗೂ 40% ವ್ಯತ್ಯಾಸ ಇದೆ. ಸರ್ಕಾರಿ ನೌಕರರೆಲ್ಲ ಭ್ರಷ್ಟಾಗಿ ಹೋಗಿದ್ದಾರೆ, TMCಯ ಕಾರ್ಯಕರ್ತರಾಗಿದ್ದಾರೆ ಎಲ್ಲ ಕಡೆ. ಅಂಥವರಿಗೆ ಮತ್ತೆ ವಾಪಸ್ ಅವರನ್ನು ಬ್ಯಾಲೆನ್ಸ್ ಮಾಡೋ ಕೆಲಸ, ಅದನ್ನು ಸಮತೋಲನಗೊಳಿಸುವಂಥ ನಿಟ್ಟಿನಲ್ಲಿ ಸುವೇಂದು ಅಧಿಕಾರಿ ಏನು ಮಾಡಿದ್ರು, ನಿಮಗೆ ಒಟ್ಟು 40%ಅಲ್ಲಿ 20% ಡಿಯರ್ನೆಸ್ ಅಲವನ್ಸ್ ಈಗ ಕೊಡ್ತೀನಿ. 2016ರಿಂದ 2019ವರೆಗೆ ಏನಿದ್ದಾರೆ ಮೊತ್ತ ಇದೆ, ಅದನ್ನು ಪೆನ್ಷನ್ ಹೋಲ್ಡರ್ಸು ಮತ್ತು ಡಿ ಗ್ರೂಪ್ ನೌಕರರು ಅವ್ರಿಗೆ ಅವರ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಉಳಿದ ಎಂಪ್ಲಾಯಿಗಳೇನಿದ್ದಾರೆ, ಪೆನ್ಷನ್ ಹೋಲ್ಡರ್ ಅಂದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಬೇಕಾದಂಥ ಜನ, ಆಮೇಲೆ ಡಿ ಗ್ರೂಪ್ ನೌಕರರು ಪಾಪ ಅವ್ರದ್ದು ಸಂಬಳವೇ ಕಡಿಮೆ, ಹೀಗಾಗಿ ಅವ್ರಿಗೆ ಡೈರೆಕ್ಟಾಗಿ ಅಕೌಂಟಿಗೆ ಎಂಟ್ರಿ ಆಗುತ್ತೆ. ಉಳಿದ ಎಂಪ್ಲಾಯಿಗಳೇನಿದ್ರಿ ಅವ್ರಿಗೆ PF ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಉಳಿದ ವರ್ಷಗಳೇನಿದೆ ಅದು ಹಂತವಾಗಿ ಕೊಟ್ಕೊಂಡು ಬರ್ತೀನಿ ಅಂತ ನಿನ್ನೆ ಸುವೇಂದು ಅಧಿಕಾರಿಯವರು ಅಲ್ಲಿಯ ಸಭೆಯಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಇದ್ರ ಜೊತೆ ಭಾಳ ಮುಖ್ಯವಾದಂಥ ಕೆಲಸ ಏನಂದರೆ, ಅಲ್ಲಿ ನಮ್ಮಲ್ಲಿ KPSC ಅಂತ ಹೆಂಗಿದೆ, ಅಲ್ಲಿ PSCB ಅಂತ ಇದೆ. 17,000 ಹುದ್ದೆಗಳ ಖಾಲಿ ಇದ್ದಾವೆ. ಅದರ ನೇಮಕಾತಿ ಪ್ರಕ್ರಿಯೆ ನಡಿಬೇಕು. ಜೊತೆಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನದು ಅಬಂಡನ್ ಆಗಿ ಕೂತಿತ್ತೋ, ಅಂದರೆ ಸ್ಟೇಟಸ್ ಕೋದಲ್ಲಿತ್ತೋ, ಒಂದು ಹೈಕೋರ್ಟ್ ಹೇಳ್ತು ಎಲ್ಲರನ್ನೂ ಮನೆಗೆ ಕಳಿಸ್ಬಿಡಿ ಅಂತ ಹೇಳ್ತು. ಹಾಗೆ ಮನೆಗೆ ಕಳಿಸಿದರೆ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತಂತೆ. ವಾಪಸ್ ಅವರ ರೀಇನ್ಸ್ಟೇಟ್ ಮಾಡಿ ಇದನ್ನು ಸರಿಗೊಳಿಸಿ ಅನ್ನುವಂಥ ಕಾರಣ ಬಂತು. ಈಗ ಅದರ ಕಾಯಕಲ್ಪ ಮಾಡುವ ಕೆಲಸವನ್ನು ಸರ್ಕಾರ ಶುರು ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ದಿವಸ ಒಂದಿಲ್ಲ ಒಂದು ಸುದ್ದಿ ನಿಮಗೆ ಬೆಳೆದಂಥ ಬೆಳವಣಿಗೆಗಳು ಒಂದಿಲ್ಲ ಒಂದು ಸಿಗ್ತಾನೆ ಇರ್ತವೆ.
ನಾನು ಭಾಳ ಮುಖ್ಯ ಅನಿಸಿದ್ದೇನಪ್ಪ ಅಂದರೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಯಾರು ಹಿಂದುತ್ವದ ಅಸ್ಮಿತೆ ಅಂತ ಹೇಳ್ತೀವೋ, ಯಾರು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದುತ್ವದ ಉಳುವಿಗೆ ಕಾರಣ ಆದರು, ಯಾರು ಕಾಶ್ಮೀರ ಒಂದು ವಿಧಾನ ಒಂದು ನಿಶಾನ್ ಒಂದು ಸಂವಿಧಾನ ಇರಲಿ ಅಂತ ಹೇಳಿದರು, ಅಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಜೀವನ ಚರಿತ್ರೆಯನ್ನು ಪಠ್ಯಪುಸ್ತಕಗಳಲ್ಲಿ ಮುಂದಿನ ವರ್ಷದಿಂದ ಸೇರಿಸಲಾಗತ್ತೆ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಬೇರೆ ಎಲ್ಲ ರಾಜ್ಯಗಳಲ್ಲಿ ಕೆಲಸ ಆಗ್ತಾ ಇರ್ತವೆ. ಪಶ್ಚಿಮ ಬಂಗಾಳದ ಬಗ್ಗೆ ವಿಶೇಷವಾಗಿ ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾವ ರಾಜ್ಯ ಹೀನ ಸ್ಥಿತಿಗೆ ಹೋಗಿತ್ತೋ ಅದನ್ನು ವಾಪಸ್ ಮುಖ್ಯವಾಹಿನಿಗೆ ತರೋ ಕೆಲಸ ಇದೆಯಲ್ಲ, ಭಾಳ ದುಸ್ತರವಾದಂಥದ್ದು, ದುಸ್ಸಾಹಸ, ಕಷ್ಟಕರವಾದದ್ದು ಮತ್ತು ಪ್ರಶಂಸನೀಯ. ಅಲ್ಲಿ ಕೆಲಸ ಆಗಿದ್ದು ಜಗತ್ತಿಗೆ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.